ಲಿವ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅಂತ ನೇಚರ್ 99 ಪ್ರಾಪರ್ಟೀಸ್ ಕಡೆಯಿಂದ 10 ಎಕರ್ಸ್ ಲ್ಯಾಂಡ್ ಅಲ್ಲಿ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ನ ಬಿಲ್ಡ್ ಮಾಡಿದ್ದಾರೆ. ಈ ಫಾರ್ಮ್ ಲ್ಯಾಂಡ್ ನಿಮ್ಗೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಿಮ್ಗೆ 3000 ಸ್ಕ್ವೇರ್ ಫೀಟ್ ಇಂದ ಅಪ್ ಟು 6000 ಸ್ಕ್ವೇರ್ ಫೀಟ್ ವರೆಗೆ ನಿಮ್ಗೆ ಫಾರ್ಮ್ ಲ್ಯಾಂಡ್ ಸಿಗತ್ತೆ. ಈ ಫಾರ್ಮ್ ಲ್ಯಾಂಡ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಕೊಡ್ತಾ ಇದೀವಿ ಅಂತ ಬ್ಯಾಂಗ್ಳೂರಿಂದ ಎಲ್ಲೋ ಔಟ್ಸ್ಕಟ್ಸ್ ಅಲ್ಲಿ ತೋರಿಸ್ತಾ ಇಲ್ಲ. ಇದು ನಿಮ್ಗೆ ಬ್ಯಾಂಗ್ಳೂರ್ ಸಿಟಿಯಿಂದ ಜಸ್ಟ್ 30 ಮಿನಿಟ್ ಡ್ರೈವ್ ಅಲ್ಲೇ ಆರಾಮಾಗಿ ನೀವು ಇಲ್ಲಿ ರೀಚ್ ಆಗಬಹುದು. ಬ್ಯಾಂಗ್ಳೂರ್ STRR ರೋಡ್ ಗೊತ್ತಿರಬಹುದು, ಅಲ್ಲಿಂದ ಕೇವಲ ನಿಮ್ಗೆ 4 ಕಿಲೋಮೀಟರ್. ಹಾಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ, ಅಲ್ಲಿಂದ ಜಸ್ಟ್ 25 ಮಿನಿಟ್ಸ್ ಡ್ರೈವ್ ಅಲ್ಲಿ ನೀವು ಈ ಒಂದು ಫಾರ್ಮ್ ಲ್ಯಾಂಡ್ಗೆ ಆರಾಮಾಗಿ ರೀಚ್ ಆಗಬಹುದು. ಹಾಗೆ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ 20+ ಫ್ರೂಟ್ ನ ಆಲ್ರೆಡಿ ಪ್ಲಾಂಟೇಶನ್ ಮಾಡಿದ್ದಾರೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ಇವತ್ತಿರೋದು ನಾವು ದೊಡ್ಡಬಳ್ಳಾಪುರ ಹತ್ರ. ಸೊ STRR ರಿಂಗ್ ರೋಡ್ ಏನಿದೆಯಲ್ಲ, ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ ಅಂತಾನೆ ಹೇಳ್ಬೋದು. ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಇದ್ದು ಬೋರ್ ಆಗಿರತ್ತೆ ತುಂಬಾ ಜನರಿಗೆ. ಸೊ ಇವಾಗ ರೆಸಿಡೆನ್ಷಿಯಲ್ ಪ್ಲಾಟ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ. ಅವರು ನೆಕ್ಸ್ಟ್ ಆಪ್ಷನ್ ನೋಡೋದೇ ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಾರೆ. ಯಾಕಂದ್ರೆ ಒಂಥರ ಹಳ್ಳಿ ಟಚ್ ಫೀಲಿಂಗ್ ಆಗಬೇಕು. ಸೊ ಈ ತರ ಒಂದು ಫೀಲಿಂಗಿಗೋಸ್ಕರ ಫಾರ್ಮ್ ಲ್ಯಾಂಡ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ಮೆಂಟ್ಸ್ ಈ ಸರೌಂಡಿಂಗ್ ಟೈಮ್ ಅಲ್ಲಿ ನಿಮ್ಗೆ ನಡೀತಾ ಇರುವಂತದ್ದು. ಸೊ ಹಾಗೆ ನಾವು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಫಾರ್ಮ್ ಲ್ಯಾಂಡ್ ಬಂದು RV ಹೈಲೈಟ್ಸ್ ಅಂತ. ಸೊ ಇದು ಬಂದು ನಿಮ್ಗೆ ದೊಡ್ಡಬಳ್ಳಾಪುರದಲ್ಲಿ ಬರುತ್ತೆ. ವಿಲೇಜ್ ಹೆಸರು ಬಂದು ನಿಮ್ಗೆ ಹುಸ್ಕೂರ್ ಅಂತ ಇರುತ್ತೆ. ಸೊ ಇದ್ರ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ 20+ ಫ್ರೂಟ್ಸ್ ಆಡ್ ಆನ್ ಮಾಡಿದ್ದಾರೆ. ಆಲ್ರೆಡಿ ಗಿಡಗಳೆಲ್ಲ ನೋಡ್ತಾ ಇದೀರಲ್ಲ, ಸೊ 20+ ಫ್ರೂಟ್ಸ್ ಇದೆ. ಸೊ ವೆರೈಟೀಸ್ ಆಫ್ ಮರಗಳು ಹಾಕಿದ್ದಾರೆ, ವೆರೈಟಿ ಆಫ್ ಗಿಡಗಳು ಹಾಕಿದ್ದಾರೆ. ಸೊ ತುಂಬಾನೇ ಮಸ್ತಾಗಿ ಒಂದು ಫಾರ್ಮ್ ಲ್ಯಾಂಡ್ ನ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ವೀಕ್ಷಕರೇ, ಇವಾಗ ನಮ್ ಜೊತೆ ಇರೋದು ತನುಶ್ರೀ ಮ್ಯಾಮ್ ಅವರು. ಸೊ ಈ ಒಂದು ಫಾರ್ಮ್ ಲ್ಯಾಂಡ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ತಿಳಿಸ್ಕೊಡಕ್ ರೆಡಿ ಆಗಿದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ತನುಶ್ರೀ ಅಂತ. ಸೊ ವೆಲ್ಕಮ್ ಟು ಫಾರ್ಮ್ ಲ್ಯಾಂಡ್. ಸೊ ನಮ್ಮ ಫಾರ್ಮ್ ಲ್ಯಾಂಡ್ ಲೊಕೇಟೆಡ್ ಬಂದು ದೊಡ್ಡಬಳ್ಳಾಪುರ ಹತ್ರ ಹುಸ್ಕೂರ್ ರೋಡ್ ಅಲ್ಲಿ. ಸೊ ನಮ್ಮ ಫಾರ್ಮ್ ಲ್ಯಾಂಡ್ ನೇಮ್ ಬಂದ್ಬಿಟ್ಟು RV ಹೈಲೈಟ್ಸ್ ಅಂತ. RV ಹೈಲೈಟ್ಸ್. ಓಕೆ. ಸೊ ನಮ್ಮ ಪ್ರಾಡಕ್ಟ್ ಓವರಾಲ್ ಪ್ರಾಡಕ್ಟ್ ಸ್ಟಾರ್ಟ್ ಆಗೋದು ಬಂದು 10 ಎಕರ್ಸ್ ಇಂದ. 10 ಎಕರ್ಸ್ ಇಂದ ಡಿವೈಡ್ ಅಪ್ ಟು 56 ಯೂನಿಟ್ಸ್ ಡಿವೈಡ್ ಆಗಿದೆ. ಓಕೆ. ಸೊ ಈ ಫಾರ್ಮ್ ಲ್ಯಾಂಡ್ ಕಂಪ್ಲೀಟ್ ಆಗಿ ನೀವು 10 ಎಕರ್ಸ್ ಮಾಡಿರೋದು 56 ಯೂನಿಟ್ ಡಿವೈಡ್ ಆಗಿದೆ. ಹೌದು. ನಾವು ಸ್ಟಾರ್ಟಿಂಗ್ ಇಲ್ಲಿ ಮಿನಿಮಮ್ ನೀವು 3000 ಸ್ಕ್ವೇರ್ ಫೀಟ್ ಇಂದ 6000 ಕೋಟಿ ರೂಪಾಯಿ ಪರ್ಚೇಸ್ ಮಾಡಬಹುದು. ಓಕೆ. ಸೊ ಸ್ಟಾರ್ಟಿಂಗ್ ಸ್ಕ್ವೇರ್ ಫೀಟ್ 3000 ಇರುತ್ತೆ. ಸೊ ಅಪ್ ಟು ನಾವು 6000 ವರೆಗೂ ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಇದ್ರೆ, ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಂತ ಇದ್ರೆ, ಸೊ ತುಂಬಾ ಜನ ಇವಾಗೆಲ್ಲ ಜಸ್ಟ್ ವೀಕೆಂಡ್ ಆಚೆ ಕಡೆ ಹೋಗ್ತಾರೆ, ಬೇರೆ ಕಡೆ ಎಲ್ಲೆಲ್ಲೋ ವಿಲಾಸ್ ತಗೊಂತಾರೆ. ದೇ ರೆಂಟ್ ಫಾರ್ ಒನ್ ಡೇ ರೆಂಟ್ ಮಾಡ್ತಾರೆ. ಸೊ ಇಲ್ಲಿ ತಗೊಂಡ್ರೆ ನಿಮ್ದೇ ಸ್ವಂತ ಆಗುತ್ತೆ. ರೆಂಟ್ ಅಲ್ಲ, ಪರ್ಮನೆಂಟ್ ಅವ್ರು ನಿಮ್ದೇ ಇರುತ್ತೆ ತಗೊಂಡ್ರೆ ಅಲ್ವಾ. ಸೊ ನಿಮ್ಗೆ ಈ ತರ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಬೇರೆ ಇದ್ರೆ ಯು ಕ್ಯಾನ್ ಜಸ್ಟ್ ಬೆಂಗಳೂರು ನಿಯರ್ ಬೈ ಇರೋ ನಮ್ಮ RV ಹೈಲೈಟ್ಸ್ಗೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮ್ಯಾಮ್, ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟೆಡ್ ಆಗಿದೆ? ಸೊ ಹಾಗೆ ನಾವು ಬೆಂಗಳೂರಿಂದ ಬರ್ತೀವಿ ಅಂದ್ರೆ ಯಾವ ತರ ಈ ಒಂದು ಫಾರ್ಮ್ ಲ್ಯಾಂಡಿಗೆ ಕನೆಕ್ಟ್ ಆಗಬಹುದು? ಸೊ ನಮ್ಮ ಫಾರ್ಮ್ ಲ್ಯಾಂಡ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರದ ಹುಸ್ಕೂರಲ್ಲಿ ಲೊಕೇಟ್ ಆಗಿರೋದು. ಸೊ ನೀವು ಬೆಂಗಳೂರಿಂದ ಬರ್ತೀರಂದ್ರೆ ನೀವು ದೇವನಹಳ್ಳಿ ಮೇಲೆ ಬೇರೆ ಕೂಡ ಬರ್ಬೋದು, ಅಥವಾ ಯಲಹಂಕ ರಾಜನಕುಂಟೆಯಿಂದ ಕೂಡ ಬರ್ಬೋದು. ಸೊ ಇಲ್ಲಿ ನಿಯರ್ ಬೈ ಲೊಕೇಶನ್ ಅಡ್ವಾಂಟೇಜ್ ಏನ್ ಸಿಗುತ್ತೆ ಅಂತ ಅಂದ್ರೆ, STRR ರೋಡ್ ಇಂದ ನಿಮ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಬ್ರೆಂಡ್ ರೇಸ್ವೇ ಇಂದ ನಿಮ್ಗೆ 5 ಮಿನಿಟ್ಸ್ ಆಗುತ್ತೆ ಡಿಸ್ಟೆನ್ಸ್ ಇಲ್ಲಿಂದ. ಆಮೇಲೆ ದೊಡ್ಡಬಳ್ಳಾಪುರ DC ಆಫೀಸ್ ಇಂದ ನಿಮ್ಗೆ ಜಸ್ಟ್ 20 ಮಿನಿಟ್ಸ್ ಡಿಸ್ಟೆನ್ಸ್ ಆಗುತ್ತೆ. ಓಕೆ. ಅಂಡ್ ದೆನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಿಮ್ಗೆ 25 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಓಕೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 25 ಮಿನಿಟ್ಸ್. ಸೊ ಎಲ್ಲ ನಿಯರ್ ಬೈ ಇದೆ. ಅಂಡ್ ಮೋರೋವರ್ ನೀವು ಬೆಂಗಳೂರು ಎಲ್ಲೇ ಲೊಕೇಟ್ ಆಗಿದ್ರು, ಲೈಕ್ ಹೆಬ್ಬಾಳ, ಯಲಹಂಕ, ಎಲ್ಲಿಂದ ಬರ್ತೀರಾ ಅಂತ ಅಂದ್ರೂ ಜಸ್ಟ್ 30 to 35 ಮಿನಿಟ್ಸ್ ರೀಚ್ ಆಗ್ಬೋದು ಫಾರ್ಮ್ ಲ್ಯಾಂಡ್ಗೆ. ನೀವು 30 to 35 ಮಿನಿಟ್ಸ್ ರೀಚ್ ಆಗ್ಬೋದು. ತುಂಬಾ ದೂರ ಅನ್ನೋ ತರನೂ ಇಲ್ಲ, ತುಂಬಾ ಏನು ದೂರ ಹೋಗ್ಬೇಕಪ್ಪ ಟೈಮ್ ಆಗ್ಬಿಡುತ್ತೆ ಅನ್ನೋ ತರ ಏನಿಲ್ಲ. ಸೊ ಯು ಕ್ಯಾನ್ ರೀಚ್ ಬೈ 30-35 ಮಿನಿಟ್ಸ್ ರೀಚ್ ಆಗ್ಬೋದು ಫಾರ್ಮ್ ಲ್ಯಾಂಡ್ಗೆ. ನೀವು ರೀಚ್ ಆಗ್ಬೋದು. ಸೊ ವೀಕ್ಷಕರೇ, ಇದು ನಿಮ್ಗೆ ದೊಡ್ಡಬಳ್ಳಾಪುರ ಹುಸ್ಕೂರಲ್ಲಿ ಲೊಕೇಟೆಡ್ ಆಗಿರೋದು ಫಾರ್ಮ್ ಲ್ಯಾಂಡ್ ಇದು. ಸೊ ನಿಮಗೆ STRR ರಿಂಗ್ ರೋಡ್ ಏನಿದೆ ಅಲ್ಲ, ಅದು ಜಸ್ಟ್ ನಿಮ್ಗೆ ಇಲ್ಲಿಂದ ಒಂದು 4 ಕಿಲೋಮೀಟರ್. ಸೊ ಆ ಒಂದು ರೋಡ್ ನಿಮ್ಗೆ ಕನೆಕ್ಟ್ ಆಗಕ್ಕೆ ತುಂಬಾನೇ ಹತ್ರ ಆಗಿರುತ್ತೆ. ಮ್ಯಾಮ್, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಇದೆ, ಮತ್ತೆ ಸರೌಂಡಿಂಗ್ ಸ್ಕೂಲ್ಸ್, ಕಾಲೇಜಸ್ ನಿಯರ್ ಬೈ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಅಂತಂದ್ರೆ, ನಿಮ್ಗೆ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಇಂದ 8 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಸ್ಟೇಷನ್ ಇಂದ 10 ಕಿಲೋಮೀಟರ್ಸ್ ಆಗುತ್ತೆ. ಅಂಡ್ ಹೇಳ್ದೆ ಅಲ್ವಾ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನಿಮ್ಗೆ 25 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಸೊ ನಿಮ್ಗೆ ಬಸ್ಸಸ್ ಇದೆ, ಯು ಕ್ಯಾನ್ ಬುಕ್ ಕ್ಯಾಬ್. ಸೊ ಎಲ್ಲದಕ್ಕೂ ಕನ್ವೀನಿಯಂಟ್ ಆಗಿದೆ. ಅಂಡ್ ನೆಕ್ಸ್ಟ್ ಸ್ಕೂಲ್ ಅಂತ ಬಂದ್ರೆ ನಿಮ್ಗೆ ನಿಯರ್ ಬೈ ಗೀತಮ್ ಯೂನಿವರ್ಸಿಟಿ ಅಂತ ಇದೆ, ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ.
ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಈ ಥರ ನಿಮ್ಗೆ ನಿಯರ್ ಬೈ ತುಂಬ ಇಂಟರ್ನ್ಯಾಷನಲ್ ಸ್ಕೂಲ್ಸೇ ಇದೆ. ಓಕೆ ಮ್ಯಾಮ್, ಇವಾಗ ನೆಕ್ಸ್ಟ್ ನಮಗೆ ಒಂದು ಫಾರ್ಮ್ ಲ್ಯಾಂಡ್ ಅಂದ್ರೆ ಅಮ್ಯುನಿಟೀಸ್ ಅಂತ ಬರುತ್ತೆ. ಏನೇನು ಅಮ್ಯುನಿಟೀಸ್ ನೀವು ಕೊಡ್ತಾ ಇದ್ದೀರಾ ಇಲ್ಲಿ? ಸೊ ನಿಮಗೆ ಲಕ್ಸುರಿ ಆಗಿ ಕಮ್ಯುನಿಟಿ ಸಿಗುತ್ತೆ, ಗೇಟೆಡ್ ಕಮ್ಯುನಿಟಿ ಸಿಗುತ್ತೆ ನಿಮಗೆ. ಆಮೇಲೆ ಕ್ಲಬ್ ಹೌಸ್ ಇದೆ, ಪಾರ್ಟಿ ಹಾಲ್ ಇದೆ, ಓಕೆ, ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ, ಪಾರ್ಕ್ ಸಿಗುತ್ತೆ. ಆಮೇಲೆ ಇಂಡೋರ್ ಗೇಮ್ಸ್ ಕೂಡ ಗೇಮ್ಸ್ ಕೂಡ ಇದೆ. ಬ್ಯಾಡ್ಮಿಂಟನ್ ಅವೈಲೇಬಲ್ ಇದೆ, ಟೇಬಲ್ ಟೆನ್ನಿಸ್ ಕೂಡ ಇರುತ್ತೆ. ಓಕೆ, ಎಕ್ಸಾಂಪಲ್ ಕ್ಯಾರಮ್, ಚೆಸ್, ಇಂಡೋರ್ ಗೇಮ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದೆ ಇಲ್ಲಿ. ಓಕೆ, ಸೊ ನಾವೇನು ರೆಸಾರ್ಟಿಗೆ ಹೋಗಿ ಎಂಜಾಯ್ ಮಾಡೋದು ಇಲ್ಲೇ ಮಾಡ್ಬೋದು. ನೀವು ಅಷ್ಟು ದೂರ ಹೋಗ್ಬಿಟ್ಟು ಅಷ್ಟೆಲ್ಲ ಒನ್ ಡೇ ಪೇ ಮಾಡೋ ಬದಲು ನಿಮ್ಗೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಲ್ವಾ ಇಲ್ಲಿ. ಹಾಗೆ ವೀಕ್ಷಕರೇ, ಇವಾಗ ನಮ್ ಜೊತೆ ಇರೋದು ಚಿದಾನಂದ್ ಸರ್ ಅವರು. ನಮಸ್ತೆ ಸರ್. ಸರ್, ಕನ್ಸ್ಟ್ರಕ್ಷನ್ ಪಾರ್ಟ್ ನೋಡೋಣ ಅನ್ನೋದಾದ್ರೆ ಇವಾಗ ನಾವು ಎಂಟ್ರೆನ್ಸ್ ಆರ್ಚ್ ಮಾಡ್ತೀವಿ ಸರ್. ಇದು ಬಂದು ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಅದೇ ತರ ನೀವು ಕಾಂಪೌಂಡ್ ನೋಡ್ತಾ ಇರ್ಬೋದು. ಇವಾಗ ನಾವು ರೆಡಿಮೇಡ್ ಮಾಡ್ತಿಲ್ಲ, ಇವಾಗ ಪರ್ಮನೆಂಟ್ ಕಾಂಪೌಂಡ್ ಆಗಿ ನಾವು ಪಿಲ್ಲರ್ ಹಾಕ್ತಿದೀವಿ, ಮತ್ತೆ ರೆಡಿಮೇಡ್ ಬ್ರಿಕ್ಸ್ ಇಂದ ನಾವು ವಾಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಫುಲ್ ಟೋಟಲ್ 10 acres ಕಾಂಪೌಂಡ್ 10 acres ಪೂರ್ತಿ ಕಾಂಪೌಂಡ್ ಮಾಡ್ತಿದೀವಿ. ಎಂಟ್ರೆನ್ಸ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಸರ್. ಓಕೆ, ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇಲ್ಲೇ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಗ್ರ್ಯಾಂಡ್ ಆರ್ಚ್ ಬರುತ್ತೆ. ಸೊ ಆರ್ಚ್ ನಂತರ ಕಂಪ್ಲೀಟ್ ಆಗಿ ನಿಮ್ಗೆ 10 acres ನಿಮ್ಗೆ ಕಾಂಪೌಂಡ್ ವಾಲ್ ಇರುತ್ತೆ ಸರ್. ಇವಾಗ ನೀವು ನೋಡ್ತಿರ್ಬೋದು, ನಮ್ಮ ಪ್ರಾಜೆಕ್ಟ್ಗೆ ಅಟ್ಯಾಚ್ ಆಗಿ ವಿಲೇಜ್ ಇದೆ ಸರ್. ಓಕೆ, ಅಂಗನವಾಡಿ ಇದೆ, ಅರಳಿ ಮರ ಇದೆ. ನೀವು ಪಕ್ಕದಲ್ಲೇ ನೋಡ್ತಿರ್ಬೋದು, ಈ ಸೈಡ್ ನೋಡಿ ನೀವು ಮನೆಗಳಿದೆ, ಮತ್ತೆ ಪ್ರಾವಿಷನ್ ಸ್ಟೋರ್ಸ್ ಇದೆ. ನಿಮ್ಗೆ ಒಳ್ಳೆ ವಿಲೇಜ್ ಥೀಮ್ ಇಲ್ಲ, ನೀವು ಲೈವ್ ಆಗಿ ನೋಡ್ಬೋದು ಸರ್. ವಿಡಿಯೋನಲ್ಲೇ ನೀವು ಸೊ ಫಾರ್ಮ್ ಲ್ಯಾಂಡ್ ಅಂದ್ರೆ ಒಂಥರ ಫಾರ್ಮ್ ಅಂತ ಅಲ್ಲ, ವಿಲೇಜ್ ಥೀಮ್ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೋಡ್ತಾ ಇದ್ದೀರಾ, ಇದೇ ಅವ್ರದ್ದು ಒಂದು ಫಾರ್ಮ್ ಲ್ಯಾಂಡ್, ಪಕ್ಕದಲ್ಲೇ ನಿಮ್ಗೆ ವಿಲೇಜ್ ಕಂಪ್ಲೀಟ್ ಆಗಿ ವಿಲೇಜ್ ಸಿಗ್ತಾ ಇರುವಂತದ್ದು. ಸರ್, ಇವಾಗ ಆಲ್ರೌಂಡ್ 10 acres ಕಾಂಪೌಂಡ್ ವಾಲ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇಂಡಿವಿಜುವಲ್ ಸೈಟಿಗೆ ಏನಾದ್ರು ಕಾಂಪೌಂಡ್ ವಾಲ್ ಬರುತ್ತೆ? ಹೌದು ಸರ್, ನೀವು ಇಲ್ಲಿ ನೋಡ್ತಿರ್ಬೋದು, ಇಂಡಿವಿಜುವಲ್ ಸೈಟ್ಗೆ ನಾವು ಕಾಂಪೌಂಡ್ ಹಾಕೊಟ್ಟಿದೀವಿ ಸರ್. ಇಲ್ಲಿ ನೋಡಿ, ಇಲ್ಲಿ ಈ ಬಾರ್ಡರ್ ಇಂದ ಆ ಬಾರ್ಡರ್ ವರೆಗೂ ಒಂದ್ ಸೈಟ್ ಇದೆ, ಒಂದ್ ಪ್ಲಾಟ್ ಇದೆ. ಇದರಲ್ಲಿ ಏನೇನ್ ಗಿಡ ಕೊಡ್ತಾ ಇದ್ದೀರಾ ನೀವು? ಇಲ್ಲಿ ನಾವು ಸ್ವೀಟ್ ಲೈಮ್ ಕೊಟ್ಟಿದೀವಿ, ಅಂದ್ರೆ ಮೋಸಂಬಿ ಕೊಟ್ಟಿದೀವಿ, ತೆಂಗು ಕೊಟ್ಟಿದೀವಿ, ಹಲಸು ಕೊಟ್ಟಿದೀವಿ, ಮ್ಯಾಂಗೋ ಕೊಟ್ಟಿದೀವಿ. ಓಕೆ, ಮತ್ತೆ ಸ್ಟಾರ್ ಫ್ರೂಟ್ ಮತ್ತೆ ಪಪಾಯ, ಈ ತರ 20+ ಇದು ಕೊಟ್ಟಿದೀವಿ ಸರ್. ಫ್ರೂಟ್ಸ್ ಗಳು ಕೊಟ್ಟಿದೀವಿ ಸರ್. ಇವಾಗ ಇದು 5500 ಸ್ಕ್ವೇರ್ ಫೀಟ್. ಹೌದು. ಸೊ ಸ್ಟಾರ್ಟಿಂಗ್ ಬಂದು ನಮ್ಗೆ 3000 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ಹೌದು ಸರ್, ನಾವು 3000ಗೂ ನಾವು ಸೇಲ್ ಮಾಡೋದಕ್ಕೆ ನಾವು, ಯಾಕಂದ್ರೆ ಬಜೆಟ್ ಕಡಿಮೆ ಇರೋಂಥವ್ರಿಗೂ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ 3000 ಕೊಡೋಣ ಅಂತ ನಾವು ಈಗ ಡಿಸ್ಕಷನ್ ಅಲ್ಲಿ ಇದ್ದೀವಿ ಸರ್. ಓಕೆ, ಸೊ ವೀಕ್ಷಕರೇ, ನಿಮಗೆ ಫಾರ್ಮ್ ಲ್ಯಾಂಡ್ ತಗೋಬೇಕಂದ್ರೆ 5500 ಸ್ಕ್ವೇರ್ ಫೀಟ್ ಮೇಲೆನೆ ಇದ್ರೆ ನಿಮಗೆ ಫಾರ್ಮ್ ಲ್ಯಾಂಡ್ ಕನ್ಸಿಡರ್ ಆಗುತ್ತೆ. ಬಟ್ ಇವಾಗ ಇವರು ನಿಮಗೆ ಒಂದು ಪ್ರಯತ್ನ ಏನಂದ್ರೆ ನಿಮಗೆ ಒಂದು 3000 ಸ್ಕ್ವೇರ್ ಫೀಟ್ ಅಲ್ಲೂ ಕೂಡ ನಿಮಗೆ ಫಾರ್ಮ್ ಲ್ಯಾಂಡ್ ನ ಕೊಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಇದ್ರೆ ಅವರು ಕೂಡ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸರ್, ಇವಾಗ ನಾರ್ಮಲ್ ಒಂದು ಪ್ಲಾಟ್ ತಗೊಳಕ್ಕೂ ಈ ತರ ಒಂದು ಫಾರ್ಮ್ ಲ್ಯಾಂಡ್ ತಗೊಳಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ಇವಾಗ ನೀವು ಸೈಟ್ಸ್ ಅಂತ ಬಂದ್ರೆ, ಪ್ಲಾಟ್ಸ್ ಅಂತ ಬಂದ್ರೆ 30-40 ಸೈಟ್ ತಗೊಳ್ತೀರಾ ಅಂದ್ರೆ 1200 ಸ್ಕ್ವೇರ್ ಫೀಟ್ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ 6000 ಸ್ಕ್ವೇರ್ ಫೀಟ್ ಬರುತ್ತೆ. ಅಂದ್ರೆ ನೀವು ಅಲ್ಲಿ ಟ್ಯಾಕ್ಸ್ ಎಲ್ಲ ಬೇರೆ ತರದಲ್ಲಿ ಪೇ ಮಾಡ್ತಿರ್ತೀರಾ, ಮತ್ತೆ ಅದು ಬೇರೆ ತರದಲ್ಲೆಲ್ಲ ಇರುತ್ತೆ. ಅಂದ್ರೆ ಇವಾಗ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು, ವಗೇರೆ ಎಲ್ಲ ಇರುತ್ತೆ. ಇಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಚಾರ್ಜಸ್ ಏನು ಇರಲ್ಲ. ನೀವು ಏನ್ ಈಲ್ಡ್ ಎಲ್ಲ ಬರುತ್ತೆ, ಪರ್ ಆನಮ್ ಏನ್ ಈಲ್ಡ್ ಬರುತ್ತೆ ನಿಮ್ಗೆ, ನೀವು ಇಂಡಿವಿಜುವಲ್ ₹1 ಕೂಡ ನೀವು ಯಾರಿಗೂ ಪೇ ಮಾಡೋಂಥದ್ದು ಏನಿರಲ್ಲ. ನೀವೇ ಎಂಜಾಯ್ ಮಾಡ್ತೀರಾ. ಪರ್ ಆನಮ್ ನಿಮ್ಗೆ ಅಪ್ ಟು 3 lakhs ವರೆಗೂ ನಿಮ್ಗೆ ರಿಟರ್ನ್ಸ್ ನೋಡ್ಬೋದು ಇದ್ರಲ್ಲಿ. ಅದ್ಬಿಟ್ಟು ಅಪ್ರಿಸಿಯೇಷನ್ ಪಾರ್ಟ್ ಅಂತ ಬಂದಾಗ ನಿಮ್ಗೆ 30% ಪರ್ ಆನಮ್ ಅಪ್ರಿಸಿಯೇಷನ್, ಲ್ಯಾಂಡ್ ಅಪ್ರಿಸಿಯೇಷನ್ ನೀವು ನೋಡ್ಬೋದಾಗಿದೆ ಸರ್. ಓಕೆ, 30% ಲ್ಯಾಂಡ್ ಅಪ್ರಿಸಿಯೇಷನ್ ಸಿಗುತ್ತೆ. ಹೌದು ಸರ್. ಇವಾಗ 30-40 ಸೈಟ್ಸ್ ಅಂದ್ರೆ 1200 ಸ್ಕ್ವೇರ್ ಫೀಟ್ ಬರುತ್ತೆ. ಇಲ್ಲಿ ನಿಮ್ಗೆ 6000 ಸ್ಕ್ವೇರ್ ಫೀಟ್ ಎಕ್ಸ್ಟೆಂಟ್ ಸಿಗುತ್ತೆ ಸರ್. ಓಕೆ, ಸೊ ಮೀನ್ಸ್ ಅಲ್ಲಿ ನಾವು ಸಿಟಿಯಲ್ಲಿ ಒಂದು 30-40 ತಗೊಳ್ಳೋದು, ಇಲ್ಲಿ ನಿಮ್ಗೆ 5000 ಸ್ಕ್ವೇರ್ ಫೀಟ್, 6000 ಸ್ಕ್ವೇರ್ ಫೀಟ್ ಅದೇ ಸೇಮ್ ಪ್ರೈಸ್ ನಲ್ಲೇ ನೀವು ತಗೋಬಹುದು ಸರ್. ಓಕೆ, ಈ ತರ ಒಂದು ಡಿಫರೆನ್ಸ್ ಹೌದು ಸರ್. ನೀವು ಇವಾಗ ವೀಕೆಂಡ್ ನಲ್ಲಿ ಬರ್ಬೋದು, ಎಂಜಾಯ್ ಮಾಡಬಹುದು ಅನ್ನೋ ತರದಲ್ಲಿ ಇದ್ರೆ ನೀವು ಕಾಟೇಜ್ ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ನೀವೇನಾದ್ರು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀರಾ ಅಂದ್ರೆ ನಾವು ಹೆಲ್ಪ್ ಮಾಡ್ತೀವಿ ಸರ್. ಕನ್ಸ್ಟ್ರಕ್ಟ್ ಮಾಡ್ಕೊಳೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದಾಗ ಏನೇನಿದೆ ಅಂತ ಹೇಳಿ? ಅಮ್ಯುನಿಟೀಸ್ ಬಂದು ನಮ್ಗೆ ಗೇಟೆಡ್ ಕಮ್ಯುನಿಟಿ ಇದೆ ಸರ್. ಇದು ಬಂದು 10 acres ಪೂರ್ತಿ ಗೇಟೆಡ್ ಕಮ್ಯುನಿಟಿ ಇದೆ. ಇಂಡಿವಿಜುವಲ್ ಪ್ಲಾಟ್ಸ್ಗೆ ನಾವು ಇಂಡಿವಿಜುವಲ್ ಕಾಂಪೌಂಡ್ ಹಾಕೊಡ್ತೀವಿ ಸರ್. ಈ ತರ ನೀವು ನೋಡ್ತಿರ್ಬೋದು, ಇಲ್ಲಿ ಈ ತರ ನಾವು ಕಾಂಪೌಂಡ್ಸ್ ಹಾಕೊಡ್ತೀವಿ. ಮತ್ತೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ. ಇದು ವಾಟರ್ ಲೈನ್ ಬಂದು ನಿಮ್ಗೆ ಇಂಡಿವಿಜುವಲ್ ಪ್ಲಾಂಟ್ಗೆ ಈಗ ಡ್ರಿಪ್ ಇರಿಗೇಷನ್ ಮಾಡಿದೀವಿ, ನೀವು ನೋಡ್ತಿರ್ಬೋದು. ಇವಾಗ ಮ್ಯಾನ್ಯುಯಲ್ ಆಗಿ ನಾವೇನು ವಾಟರ್ ಫೀಡಿಂಗ್ ಮಾಡ್ಬೇಕಾಗಿಲ್ಲ. ಇದು ಬಂದು ನಾವು ಆಟೋಮೆಟಿಕ್ ಸ್ವಿಚ್ ಹಾಕಿದ್ರೆ ನಮ್ಮ ವರ್ಕರ್ಸ್ ನಿಮ್ಗೆ ಸಪ್ಲೈ ಕೊಡ್ತಾರೆ. ನೀವೇನು ಮೇಂಟೆನೆನ್ಸ್ ಫ್ರೀ ಇರುತ್ತೆ ಸರ್. ಈ ಟೋಟಲ್ 10 acres ಪ್ಲಾಟ್ಗೆ ನಿಮ್ಗೆ 3 ಬೋರ್ವೆಲ್ಸ್ ಇದೆ. 3 ಬೋರ್ವೆಲ್ಸ್? ಹೌದು ಸರ್, 3 ಬೋರ್ವೆಲ್ಸ್ ಇದೆ. ಸಫಿಶಿಯಂಟ್ ಆಗಿ ವಾಟರ್ ಇರೋದ್ರಿಂದ ನಾವು 10 acres ನಾವು ಫೀಡ್ ಮಾಡ್ತಿದೀವಿ ಸರ್. ಓಕೆ, ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇಲ್ಲಿ ಈ ಒಂದು ಫಾರ್ಮ್ ಲ್ಯಾಂಡ್ ಏನಿದೆ ಅಲ್ಲ,
ಸೊ ಇವ್ರು ಹೇಳ್ದಂಗೆ ಪ್ರತಿಯೊಂದು ಫಾರ್ಮ್ ಲ್ಯಾಂಡಿಗೂ ನೀವು ಮೇಂಟೈನ್ ಮಾಡಬೇಕಂತ ಅವಶ್ಯಕತೆ ಇರಲ್ಲ. ಸೊ ಡ್ರಿಪಿಕೇಶನ್ಗೆ ನಿಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಪ್ಲಾಂಟೇಶನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಪ್ಲಾಂಟೇಶನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇಂಡಿವಿಜುವಲ್ ಸೈಟ್ಸಿಗೆ ನಿಮಗೆ ಕಾಂಪೌಂಡ್ ಬರುತ್ತೆ, ನೋಡ್ತಾ ಇದ್ದೀರಾ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಇರಲಿ ಈ ಥರ ಫೆನ್ಸಿಂಗ್ ಎಲ್ಲ ನಿಮಗೆ ಸಿಗತ್ತೆ. ಸರ್ ಈ ಒಂದು ಫಾರ್ಮ್ ಲ್ಯಾಂಡ್ ಇವಾಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದಾ? ಹೌದು ಸರ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು, ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು ಸರ್. ಬೆಂಗಳೂರಿಂದ 30 ಮಿನಿಟ್ಸ್ ಡ್ರೈವ್ ಆಗಿರೋದ್ರಿಂದ ನೀವು ವರ್ಕ್ ಸ್ಪೇಸ್ ಇಂದ 30 ಮಿನಿಟ್ಸ್ಗೆ ನೀವು ನಮ್ಮ ಪ್ರಾಜೆಕ್ಟ್ ನ ರೀಚ್ ಆಗ್ಬೋದು ಸರ್. ಅದರಿಂದ ನೀವು ಮನೇನ ಇಲ್ಲೇ ಬೇಕಾದ್ರೆ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಸರ್, ಇಮಿಡಿಯೇಟ್ ಆಗಿ. ಹೌದು ಸರ್, ಮಾಡಬಹುದು. ನಿಯರ್ ಬೈ ಏನಂತ ಅಂದ್ರೆ STR ಇದೆ ಸರ್, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ 25 ಮಿನಿಟ್ಸ್ ಡ್ರೈವ್ ಇದೆ. ಮತ್ತೆ ರಾಜನ್ ಕುಂಟೆ ಟೋಲ್ ಬಂದು 20 ಮಿನಿಟ್ಸ್ ಡ್ರೈವ್ ಇದೆ ಸರ್. ಅಂದ್ರೆ ನಮಗೆ ಇದು ಸರೌಂಡಿಂಗ್ ಸಿಗ್ತಾ ಇದೆ. ಹೌದು ಸರ್. ಯಲಂಕ ಬಂದು ನಿಮಗೆ 25 ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್. 25 ಮಿನಿಟ್ಸ್. ನೆಲಮಂಗಲ ಬಂದು ನಿಮಗೆ 30 ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್ ನಮ್ಮ ಪ್ರಾಜೆಕ್ಟ್ ಇಂದ. ಹಾಗೆ ಸರ್ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಐಡಿಯಾ ಸಿಕ್ಕಿದೆ ನಮಗೆ ಯಾವ ತರ ಇದೆ ಅಂತ. ಸೊ ಪ್ರೈಸಿಂಗ್ ಏನ್ ಬರ್ತಾ ಇದೆ ಇಲ್ಲಿ? ಸರ್ ಪ್ರೈಸಿಂಗ್ ಬಂದು 1399 ಇದೆ ಸರ್. ಓಕೆ, 1399 ಬರುತ್ತೆ, 1399 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್, ಹೌದು ಹೌದು. ಓಕೆ, ಇವಾಗ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾವು 150 ರುಪೀಸ್ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಸೇಲ್ ಮಾಡ್ತೀವಿ ಸರ್. ಓಕೆ, ಸೊ ವೀಕ್ಷಕರೇ ನಿಮಗೆ ಪ್ರೈಸ್ ಬಂದು 1399 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಫಾರ್ಮ್ ಲ್ಯಾಂಡ್ ಸಿಗ್ತಾ ಇರೋದು. ಸೊ ನಮ್ಮ ಚಾನೆಲ್ ಕಡೆಯಿಂದ ನೀವೇನಾದರೂ ಬಂದರೆ ನಿಮಗೆ ಫ್ಲಾಟ್ ಆಗಿ 150 ರುಪೀಸ್ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಬನ್ನಿ ಇದೇ ಭಾನುವಾರ ವಿಸಿಟ್ ಮಾಡಿ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೋದು. ಹಾಗೆ ಸರ್ ಇವಾಗ ನಮ್ಮ ವೀಕ್ಷಕರಿಗೆ ವಿಸಿಟಿಂಗ್ ಫೆಸಿಲಿಟಿ ಎಲ್ಲ ಯಾವ ಥರ ಕೊಡ್ತಾ ಇದ್ದೀರಾ? ಹಾಂ ಸರ್, ನಾವು ವಿಸಿಟಿಂಗ್ ಅಂದರೆ ಇವಾಗ ಕಸ್ಟಮರ್ ಅವ್ರ ಓನ್ ವೆಹಿಕಲ್ ಎಲ್ಲ ಅವ್ರು ಬರ್ಬೋದು, ಇಲ್ಲ ಅಂದ್ರೆ ಓನ್ ವೆಹಿಕಲ್ ಇಲ್ಲ ಅಂತ ಅಂದ್ರೆ ನಾವು ಕ್ಯಾಬ್ ಕೂಡ ಪ್ರೊವೈಡ್ ಮಾಡ್ತಿದೀವಿ ಸರ್. ಓಕೆ, ಎವ್ರಿ ಸ್ಯಾಟರ್ಡೆ ಸಂಡೇ ನಾವು ಕ್ಯಾಬ್ ಕೂಡ ಸಪ್ಲೈ ಮಾಡ್ತಿದೀವಿ. ಕ್ಯಾಬ್ ನಲ್ಲಿ ಬೇಕಾದ್ರೆ ಕಸ್ಟಮರ್ ಇಂಟ್ರೆಸ್ಟೆಡ್ ಕಸ್ಟಮರ್ಸ್ ಬರ್ಬೋದು ಸರ್. ಸರ್ ನೆಕ್ಸ್ಟ್ ಬುಕಿಂಗ್ ಪ್ರೊಸೀಜರ್ ಯಾವ ತರ ಇರುತ್ತೆ? ಬುಕಿಂಗ್ ಪ್ರೊಸೀಜರ್ ಬಂದು ನಿಮಗೆ 2 lakhs ಟೋಕನ್ ಅಡ್ವಾನ್ಸ್ ಬರುತ್ತೆ, ಅಡ್ವಾನ್ಸ್ ಅಮೌಂಟ್ ಬರುತ್ತೆ. ಅದ್ ಬಿಟ್ಟು ಇವಾಗ ಸಿಂಗಲ್ ಶಾಟ್ ನಲ್ಲಿ ಅವ್ರು ಪೇಮೆಂಟ್ ಮಾಡೋದಕ್ಕಾಗಲ್ಲ ಅಂದ್ರೆ 3 ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ನಲ್ಲಿ ಅವರು ಪೇಮೆಂಟ್ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು ಸರ್. 3 ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಇರುತ್ತೆ. ಹಾಗೆ ವೀಕ್ಷಕರೇ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಸಿಕ್ಕಿರುತ್ತೆ. ಸೊ ಇನ್ನ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಫಾರ್ಮ್ ಲ್ಯಾಂಡ್ ನ ನಿಮ್ದು ಹಾಕ್ಸ್ಕೊಳ್ಳಿ. ಸೊ ಸರ್ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.